ಫಸ್ಟ್ ಡೇ ಇನ್ ಬಾಲಿ. ಸ್ವಿಮ್ಮಿಂಗ್ ಪೂಲ್ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಮುಂಜಾನೆ ಎದ್ದ ಕೂಡಲೇ ಓಪನ್. ಓಕೆ, ಹಲೋ. ಇವತ್ತು ಡೇ 1. ಅವೆಂಜರ್ ಅನ್ನುತ್ತೆ ಈಗ ನೋಡಿದ್ರಿ ಅಪ್ಪ. ವಾವ್, ಇದನ್ನ ನೋಡ್ಬೇಕಾಗಿರೋದು ಇದು. ನಿಂತ್ಕೊಂಡು ನೋಡೋದಿದೆಲ್ಲ ವ್ಯೂ. ಅದು ಆಸ್ ಯೂಶುವಲ್ ಗಾಡಿ ತೊಗೊಂಡು ಹೊಂಟಿವಿ. ಫಸ್ಟ್ ಡೇ ಇನ್ ಬಾಲಿ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇವನು ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ತಂದಿದ್ದಾನೆ ನೋಡಿ. ಇದು ಟೀ, ಬಾಲಿನೀಸ್ ಕಾಫಿ ಆರ್ಡರ್ ಮಾಡಿದ್ವಿ. ಥ್ಯಾಂಕ್ ಯು ಭಾಯ್. ಇದು ಬಾಲಿನೀಸ್ ಕಾಫಿ ಇದೆ, ಮತ್ತೆ 2 ಕಪ್ ಇಟ್ಟಾರ. ಆಮೇಲೆ ನೂಡಲ್ಸ್ ಆರ್ಡರ್ ಮಾಡಿದ್ವಿ ನಾವು. ನೂಡಲ್ಸ್ ಇದೆ, ನಾನು ಹೇಗೆ ತಿನ್ನಲ್ಲ ಸೊ ಅವ್ರಿಗೆ ಹಾಕಿದ್ದೇನೆ. ಅದು ವೆಜ್ ಫ್ರೈಡ್ ನೂಡಲ್ಸ್ ಅದ. ಚೆನ್ನಾಗಿದೆ ನೂಡಲ್ಸು. ಸೊ ಚೆನ್ನಾಗಿದೆ, ಟೇಸ್ಟ್ ಅಂತೂ ಚೆನ್ನಾಗಿದೆ. ಇದು ನಿನ್ನೆ ಥರ ರೈಸ್ ಇಷ್ಟ ಆಗಿಲ್ಲ ಅಂತ ಆ ಥರ ಇರಲಿಲ್ಲ. ಸೊ ಟೇಸ್ಟ್ ಚೆನ್ನಾಗಿದೆ. ಕಾಫಿ ಇದೆ, ಕಾಫಿ ಆಗಿ ನಿನ್ನೆ ಪೋರ್ಟಿಂದ ಇದೇ ಹಾದಿಯಿಂದ ಬಂದಿರೋದು. ಇಲ್ಲಿ ಬಂದ ಮೇಲೆ ಲೆಫ್ಟ್ ಸೈಡ್ ನೋಡಿದರೆ ಟೋರೋ ಕಾಟೇಜ್ ಅಂತದ. ಇದು ಕಾಜಿ, ಸೇಫ್, ಸೆಕ್ಯೂರ್ ಸ್ಟೇ ಅದ ವಿತ್ ಫ್ರೀ ವೈಫೈ ಆ್ಯಂಡ್ ಬ್ರೇಕ್ಫಾಸ್ಟ್. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಹೊರಗಿರೋದ್ರಿಂದ ಸೊ ದಿಸ್ ವಾಸ್ ವೆರಿ ಕಂಫರ್ಟಬಲ್ ಫಾರ್ ಅಸ್. ಇದು ಅವ್ರದ್ದು ಕಿಚನ್. ಫಸ್ಟ್ ಏನಂತಂದ್ರೆ ಇಲ್ಲಿ ಏನ್ರೆ ಬೇಕಂದ್ರೆ ಆರ್ಡರ್ ಮಾಡ್ಬೋದು ನಾವು. ಭಾರಿ ಚೆನ್ನಾಗಿ ಮಾಡ್ಯಾರ ಆ್ಯಕ್ಚುಲಿ. ಥಿಂಕ್ ಬಿಗ್ ಅದು ಇದು ಕೊಟ್ಟದ್ದು ಬರ್ತಾರೆ. ಇದೇ ಬೆಳಗ್ಗೆ ಬ್ರೇಕ್ಫಾಸ್ಟ್, ಚಹಾ ಎಲ್ಲ ಇಲ್ಲೇ ಇರುತ್ತೆ. ಇಲ್ಲಿ ಒಂದು ನಮ್ಮ ಫ್ರೆಂಡ್ ಇದ್ದಾನೆ. ಎಲ್ಲ ಫ್ರೆಂಡ್. ಅವನಿಗೆ ಏನು ಬೇಕಂದ್ರೆ ಹೇಳಿದ್ರೆ ಅವ್ನು ತಂದು ಕೊಡ್ತಾನೆ. ಬೈಕ್ ಅವೈಲೇಬಲ್ ಇದೆ ರೆಂಟ್ಗೆ. ಅದನ್ನ ಬಿಟ್ಟು ನಾವು ಹೊರಗಿನ ತೊಗೊಂಡು ಬಂದರೂ ಇಲ್ಲಿ ಪಾರ್ಕ್ ಮಾಡ್ಬೋದು. ಸೊ ಇದೊಂದಿಷ್ಟು ಗಿಡ ಬೆಳೆಸಿದ್ದಾರೆ, ಒಂದು ಸ್ವಲ್ಪ ಚೆನ್ನಾಗಿದೆ. ಟೋರೋ ಕಾಟೇಜಲ್ಲಿ ಟೋಟಲ್ 6 ರೂಮ್ಸ್ ಅವ. 3 ರೂಮ್ಸ್ ಲೆಫ್ಟ್, 3 ರೂಮ್ಸ್ ರೈಟ್ ಸೈಡ್ ಅವ. ಬ್ಯೂಟಿಫುಲಿ ಸೆಂಟ್ರಲಿ ಸ್ವಿಮ್ಮಿಂಗ್ ಪೂಲ್ ಅದ. ಆಮೇಲೆ ಬೋನ್ಸಾಯಿ ಟ್ರೀಸ್ ಕಂಪ್ಲೀಟ್ ಹಾಕ್ಯಾರ. ಸೊ ಭಾರಿ ಚೆನ್ನಾಗಿ ಕಾಣಿಸ್ಲಿರ್ತದ. ಇಲ್ಲೇ ಸೈಡಲ್ಲಿ ಕಿಚನ್ನು ಅದ. ಇಲ್ಲಿ ನಾವು ಮತ್ತು ನಮ್ಮ ಫ್ರೆಂಡ್ಸು ಅವ್ರು ಬಿಟ್ಟರೆ ಉಳಿದವರೆಲ್ಲ ಯುರೋಪಿಯನ್ ಕಂಟ್ರೀಸ್ ಲೈಕ್ UK, ಸ್ಪೇನಿಂದ ಬಂದವ್ರು ಇದ್ದಾರೆ. ಅವರಿಗೆಲ್ಲ ಇಲ್ಲಿ ಸ್ಟೇ ಚೀಪ್ ಅನ್ನಿಸ್ತದ ಮತ್ತು ವರ್ಕ್ ಫ್ರಮ್ ಹೋಮ್ಗೆ ಎಲ್ಲ ಇಲ್ಲೇ ಬಂದು ಸ್ಟೇ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಮುಂಜಾನೆ ಎದ್ದ ಕೂಡಲೇ ಓಪನ್ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಿರುತ್ತೆ. ಒಂಥರ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಸುತ್ತಮುತ್ತದ್ದು. ಆಮೇಲೆ ಇಲ್ಲಿ ಗಿಡ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಬನ್ನಿ ನೋಡೋಣ ಮುಂದೆ ಏನೇನಿದೆ ತೋರಿಸ್ತೇನೆ. ಆಮೇಲೆ ಇಲ್ಲಿ ಹಿಂದ್ಗಡೆ ಏನೋ ಒಂದು ಸ್ವಲ್ಪ ಆರ್ಕಿಟೆಕ್ಚರ್ ಮಾಡಿದ್ದಾರೆ, ಕಲ್ಲಿಂದು ಗಿಡಗಳು. ಅಷ್ಟರಲ್ಲೇ ಒಂದೇನೋ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಬೊನ್ಸಾಯಿ ಗಿಡಗಳು ಬಹಳ ಭಯಂಕರವಾಗಿ. ನೀರು ಚೆನ್ನಾಗಿದೆ ಮೇನ್. ಓಕೆ, ಹಲೋ. ಇವತ್ತು ಡೇ 1 ಇನ್ ಬಾಲಿ. ಡೇ 1 ಇನ್ ಬಾಲಿ. ನಾವೀಗ ಹೊಂಟಿರೋದು ಫಸ್ಟ್ ಕೆಲಿಂಕಿಂಗ್ ಬೀಚ್ಗೆ. ಸೊ ಕೆಲಿಂಕಿಂಗ್ ಬೀಚ್ ಒಂಥರ ಟೆರೆಕ್ಸ್ ಬೀಚ್ ಥರ ಇದೆ. ಅದು ಡೈನೋಸರ್ ಬೀಚ್ ಅದೇನೋ ಶೇಪಲ್ಲಿದೆ ಅಂತೆ. ನೋಡೋಣ ಹೆಂಗದ ನೋಡೋಣ ಬರ್ರಿ. ಅದಾದ್ಮೇಲೆ ಏಂಜಲ್ಸ್ ಬೀಚ್, ಅದಾದ್ಮೇಲೆ ಬ್ರೋಕನ್ ಬೀಚಿಗೆ ಹೋಗೋದು ಅಂತ ಪ್ಲಾನ್ ಇದೆ. ಇವು 3 ಬೀಚ್ ಕವರ್ ಮಾಡೋದು ಇವತ್ತು. ಸೊ ಬೈಕ್ ಇನ್ನೊಂದು ಬೀಚ್ ಇದೆ ಅಂತ ಗಮ್ಮತ್ತು. ಅದೇನು ಗಮ್ಮತ್ತು ಬೀಚ್ ಲಾಸ್ಟಿಗೆ ನೋಡೋಣ ಅಂತ. ಬಟ್ ಟುಡೇ ಇವತ್ತಿನೊಂದು 3 ಪ್ಲ್ಯಾನ್ ಇರೋದು ಇದೆ. ಈಗ 3 ಪ್ಲ್ಯಾನ್ ಅದ ಇದು. ಸೊ ಇಬ್ರು ರೆಡಿಯಾಗಿ ಬೈಕ್ ಮೇಲೆ ಹೊರಟಿದ್ವಿ. ಒಂದ್ಸತಿ ತೋರಿಸ್ತೇನೆ ಹೆಂಗಿದೆ ಅಂತ. ನುಸಾ ಪೆನಿಡಾ ಇಟ್ಸ್ ಅನ್ ಐಲ್ಯಾಂಡ್. ನುಸಾ ಪೆನಿಡಾದಾಗ 94% ಅಷ್ಟು ಹಿಂದೂ ಜನ ಇದ್ದಾರೆ. ಮತ್ತು ಇಲ್ಲಿ ಜನ ಮೇನ್ಲಿ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಟೂರಿಸಮ್. ಮೇನ್ಲಿ ಇಲ್ಲಿ ಸಬ್ಬಕ್ಕಿ, ಕಾರ್ನ್ ಬೆಳಿತಾರೆ ಇಲ್ಲಿ.
ಅದನ್ನು ಬಿಟ್ಟರೆ ಬನಾನಾ, ಕೋಕೋನಟ್, ವೆಜಿಟೇಬಲ್ಸ್ ಇವೆಲ್ಲ ಜಸ್ಟ್ ಲೋಕಲ್ ಯೂಸ್ಗಾಗಿ ಬೆಳಿತಾರೆ ಇವರು. ಆಮೇಲೆ ಟೋರೋ ಕಾಟೇಜಿಂದ ಕೆಲಿಂಗ್ಕ್ಲಿಂಗ್ ಬೀಚ್ ಅರೌಂಡ್ 10 ಕಿಲೋಮೀಟರ್ ಅದ, ಆದ್ರೆ 30 ಮಿನಿಟ್ಸ್ ತೋರಿಸ್ಲಿಕ್ಕತ್ತದ ಬಿಕಾಸ್ ರೋಡ್ಸ್ ಎಲ್ಲ ನ್ಯಾರೋ ಇರೋದ್ರಿಂದ. ಮತ್ತು ಬೈಕ್ನಲ್ಲಿ ಪೆಟ್ರೋಲ್ ಕಡಿಮೆ ಆಗಿದೆ, ಅದಕ್ಕೆ ಹಾಕ್ಸ್ಕೊಳ್ಳಿಕ್ಕೆ ಅಂತ ನೋಡ್ಲಿಕ್ಕತ್ತಿದ್ವಿ. ಅಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ ಎಲ್ಲಿ, ಅದ್ರ ಬದಲಿ ಲೋಕಲ್ ಸ್ಟಾಲ್ಸ್ ಥರ ಪೆಟ್ರಾ ಮಿನಿ ಅಂತ ನೋಡಿದ್ವಿ. ಫಸ್ಟ್ ಡೇ ಆಫ್ ಟ್ರಿಪ್ ಇರೋದ್ರಿಂದ ಹೈ ಡಿನಾಮಿನೇಷನ್ ಕನ್ವರ್ಷನ್ ಸಲುವಾಗಿ ಪೆಟ್ರೋಲ್ ಎಷ್ಟು ಹಾಕಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. 5 ಲೀಟರ್ಸ್ ಆಫ್ ಪೆಟ್ರೋಲ್ಗೆ 45,000 IDR ಅಂದರೆ 225 ಇಂಡಿಯನ್ ರುಪೀಸ್. ಅಜ್ಜಿ ಬ್ರಾಡ್ ಸ್ಮೈಲಿಂದ ವೆಲ್ಕಮ್ ಮಾಡಿದರು. ಅವ್ರು ನೋಡೇ ಖುಷಿ ಆಯ್ತಾ. ಈಗ ಮತ್ತೆ ಪೆಟ್ರೋಲ್ 5 ಲೀಟರ್ದು ರಿಫಿಲ್ ಮಾಡ್ಲಿಕ್ಕತ್ತಾರ. ಇದನ್ನೇ ನೆಕ್ಸ್ಟ್ ಬೇರೆ ಬೈಕ್ಗೂ ಯೂಸ್ ಮಾಡ್ಕೋತಾರೆ. ಇದೊಂಥರ ಎಲ್ಲ ಪ್ರಾಸೆಸ್ ಡಿಫ್ರೆಂಟ್ ಆಗಿತ್ತು. ಈಗ ಬಾಯ್ ಹೇಳಿ ಬಂದ್ವಿ. ಇಲ್ಲಿ ರೋಡ್ಗಳು ಭಾರಿ ಕರ್ವ್ ಇದೆ ಆಯ್ತಾ, ಮಜಾ ಬರುತ್ತೆ ತೋರ್ಸಕ್ಕೆ. ನಿಮ್ಗೆ ಏನಾದ್ರು ಡ್ರೈವಿಂಗ್ ಇಂಟ್ರೆಸ್ಟ್ ಇತ್ತು ಅಂದರೆ ಯು ವಿಲ್ ಎಂಜಾಯ್ ಆ್ಯಕ್ಚುಲಿ. ಆಮೇಲೆ ಸುತ್ತಲೂ ಗ್ರೀನ್ರಿ ಇದೆ, ಭಯಂಕರ ಅಪ್ ಡೌನ್ ಇದೆ. ಮತ್ತು ಆಮೇಲೆ ಮುಂದೋನು ಅವೆಂಜದವನು ಇರ್ತಾನೆ. ಈಗ ನೋಡಿದ್ರಿ ಅಪ್ಪ, ಮುಂದೋನು ಈ ಅವೆಂಜಲ್ ಬಂದ್ರು ಭಯಂಕರ ದೊಡ್ಡ ಗಾಡಿಲಿ ಬಂದ್ರು ಅವನು ಈಗ ಅಪ್ಪಲ್ಲೆಲ್ಲ ಗೊತ್ತಾಗುತ್ತೆ ಇವನ್ ಗಾಡಿ ಇರ್ಲಿಕ್ಕೆ ತ್ರಾಸ ಅಂತ ಹೇಳಿ. ಸೊ ಅವ್ರು ಹಾರ್ನ್ ಹೊಡೆದು ಎದುರಿಸೋದು, ಡಿಸ್ಟರ್ಬ್ ಮಾಡೋದು ಅಂಥವು ಏನೂ ಮಾಡಲ್ಲ. ಬರೀ ಇದು ಆದರೆ ಒಂದು ಟೈಮ್ ಲ್ಯಾಪ್ಸ್ ಕ್ಯಾಪ್ಚರ್ ಮಾಡ್ತೀನಿ, ಟೈಮ್ ಲ್ಯಾಪ್ಸ್ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಶಾಪ್ಸ್ ಇವೆ, ಹೋಟೆಲ್ಸ್ ಇವೆ, ರೆಸ್ಟೋರೆಂಟ್ಸ್, USD. ಇಲ್ಲೇ ಟರ್ನ್ ಮಾಡೋಂಗೆ ಇದ್ಬಿಟ್ಟಿದ್ರೆ ನಾನು ಇದು ಮಾಡ್ತಿದ್ದೆ, ಬಟ್ ನಂದೇ ಕ್ಯಾಪ್ಚರ್ ಮಾಡ್ಲಿಕ್ಕೆ ಬಂದು. ಎಳ್ನೀರು ದೋಸ್ತ, ಎಳ್ನೀರು ಕರ್ನಾಟಕವ. ಇಲ್ಲಿ ನೋಡ್ರಿ ಎಳ್ನೀರವ ಹಿಂದೆ, ಒಂದೊಂದು ಎಳ್ನೀರು ಸೈಜು ಕಲ್ಲಂಗಡಿ ಸೈಜ್ ಅವ. ಈ ಕಡೆನೇ ಮನಿ ಎಕ್ಸ್ಚೇಂಜ್. ಇವನ್ ಇನ್ ಕೇಸ್ ಇಲ್ಲಿ ಬಂದು ದುಡ್ಡಿಲ್ಲದೆ ಇಲ್ಲಿ ತನಕ ಬಂದ್ರು ಇಲ್ಲಿಂದ USD ಇದ್ರೆ ಕನ್ನಡ ದುಡ್ಡಿಲ್ಲದೆ ಅಲ್ಲ ಗುರು. ಬಾಳ್ನೀಸ್ ರೂಪಾಯಿ ಇಲ್ಲ ಅಂದರೆ ಅವು ನಿಮ್ಗೆ ಕ್ಯಾಮ್ರಾ ಗೊತ್ತಾಗ್ಲಿಕ್ಕತ್ತೇನೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ಮೋರ್ ದೆನ್ ಮೈ ಫೇಸ್. ನಾನು ಮಾರಿಕಿಂತ ಹೊಡೆದದು ಹೊಡೆಸಿ ಕುಡ್ದು ಒಂದು ವಿಡಿಯೋ ಮಾಡೋಣ ಅಂತ. ನೀ ಇಲ್ಲ ಇಲ್ಲಿ ಎಳ್ನೀರು ಗಿಡಗಳು ಚೆನ್ನಾಗಿದೆ ಒಂಥರ. ವಾವ್, ಇದನ್ನ ನೋಡ್ಬೇಕಾಗಿರೋದು ಇದು. ಈಗ ನಕ್ಕ ಈಗ ನಾವು ಬೀಚ್ ಕಡೆ ಹೊಂಟೀವಿ. ದೊಡ್ಡ ದೊಡ್ಡ ಸ್ಟೆಪ್ಸ್ ಅವ ಇಲ್ಲಿ ನೋಡ್ತಿರ್ಬೋದು. ಆಮೇಲೆ ಇಲ್ಲೊಂದು ಬೋರ್ಡು ಹಾಕ್ಯಾರ, ದ ಆ್ಯಕ್ಟಿವಿಟೀಸ್ ಆರ್ ಆನ್ ಯುವರ್ ಓನ್ ರಿಸ್ಕ್ ಅಂತ ಹೇಳಿ. ಸೊ ಇಲ್ಲೇನು ಆ್ಯಕ್ಟಿವಿಟೀಸ್ ಮಾಡಿದ್ರು ನಮ್ಮ ರಿಸ್ಕ್ ಮೇಲೆ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ರಿನೋವೇಷನ್ ಮಾಡ್ಲಿಕ್ಕತ್ತಾರ ಅನ್ನಿಸ್ಲಿಕ್ಕತ್ತದ. ಸೊ ನೋಡಿ ತಳಗಡೆ ವ್ಯೂ ಇದೆ. ವೆಲ್ಕಮ್ ಟು ಕೆಲಿಂಗ್ಕ್ಲಂಗ್ ಬೀಚ್. ಇದು ಲೆಫ್ಟ್ ಸೈಡ್ ಎಂಡ್. ಇಲ್ಲಿ ಬೇಕಂದರೆ ಆ್ಯಕ್ಚುಲಿ ಕೆಳಗಡೆನೂ ಹೋಗ್ಬೋದು, ಆದರೆ ನಾವು ಕೆಳಗಡೆ ಹೋಗ್ತಿಲ್ಲ. ಇದು ಯಾಕೆ ಟಿರೆಕ್ಸ್ ಬೀಚ್ ಅಂತಾರೆ ಅಂದರೆ ಇದ್ರದ್ದು ಮೌತ್ ಓಪನ್ ಥರ ಇದೆ ನೋಡಿ. ಇಲ್ಲಿ ಟಿರೆಕ್ಸ್ ಡೈನೋಸರ್ ಮೌತ್ ಓಪನ್ ಥರ ಫುಲ್ ತೋರಿಸ್ಬೇಕು ಅಂದರೆ ಹೆಂಗಿರುತ್ತೆ ಅಂದರೆ ಹಿಂಗಿದೆ. ಆಮೇಲೆ ಕೆಲವು ಜನ ಹೋಗಿದ್ದಾರೆ ಕೆಳಗಡೆ,
ಇಲ್ಲಿಂದ ಹೋಗ್ಬೋದು. ಈಗ ಇಲ್ಲಿ ಇದು ಎಲ್ಲ ಸ್ಟೆಪ್ಸ್ ಇರೋದು, ಇಲ್ಲಿ ತೋರಿಸ್ತೀನಿ, ಇದೆಲ್ಲ ಸ್ಟೆಪ್ಸ್ ಇರೋದು ಈ ಸೈಡು. ಸೊ ಹಿಂಗಿಂದ ಹೋಗಿ ಅಲ್ಲಿಂದ ಹೋಗಿ ಅಲ್ಲಿ ಲೈನ್ ಇದೆ. ಸೊ ಹಿಂಗೆ ಹೋಗಿ ಅಲ್ಲಿ ತಳಗಡೆ ಝೂಮ್ ಮಾಡ್ತೀನಿ, ಒಂದು ನಿಮಿಷ. ಇಲ್ಲಿ ಜನ ಹೋಗ್ತಿದ್ದಾರೆ ನೋಡಿ. ಇಲ್ಲಿಂದ ಹೋಗಿ ಫುಲ್ ತಳಗಡೆ ಹೋಗ್ಬೋದು. ಅಲ್ಲಿ ಬೀಚಲ್ಲಿ ಅಲ್ಲಿ ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ. ಬಟ್ ನಾವು ಅಲ್ಲಿ ತನಕ ಹೋಗ್ತಿಲ್ಲ. ಹಿಂಗಿದೆ ಟಿರೆಕ್ಸ್ ಬೀಚ್. ಬೀಚ್ ವಿಸಿಟ್ ಆಯಿತು. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅಂದರೆ ಮೇನ್ ಅಲ್ಲಿ ನಿಂತ್ಕೊಂಡು ನೀರಿನ ವೇವ್ಸು, ಓಕೆ, ಸೊ ಓಷನ್ ವೇವ್ಸು, ಮೇಲೆ ನಿಂತ್ಕೊಂಡು ಗಾಳಿ. ಇನ್ನು ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಅದು ಇದು ನಡೀತಾ ಇದೆ. ತುಂಬ ಜಪಾನ್ ಮತ್ತು ಚೈನಿಂದನೂ ಬಂದಿದೆ. ಫೋಟೋ ಹೊಡ್ಸ್ಕೊಳ್ಳೋರಿಗೆ ಭಾರಿ ಒಳ್ಳೆ ಜಾಗ. ಇಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ಮೇಲಿಂದ ಒಂದು ಐಲ್ಯಾಂಡ್ ಕಾಣಿಸ್ತಾ, ನೀರು ಹರಿಯುತ್ತೆ. ಅಲ್ಲಿ ನಿಂತ್ಕೊಂಡು ನೋಡೋದಿದೆಲ್ಲ ವ್ಯೂ, ಅದು ಏನಕ್ಕೆ ಫೇಮಸ್ ಅದು ಅಂತ ಗೊತ್ತಾಗತ್ತೆ ಅಲ್ಲಿ ಹೋದ್ಮೇಲೆ. ಆಮೇಲೆ ಹೋಗ್ಬೇಕಾಗಿತ್ತಂದ್ರೆ ನಶಿಕ್ನಾಗ ಬೇಗ ಬಂದು ತಳಗಡೆ ಹೋಗ್ಬೋದು, ಆದ್ರೆ ಸ್ವಲ್ಪ ಸ್ಟ್ರೇನ್ ಆಗುತ್ತೆ ಡೇ. ಸೊ ನಾವು ತಳಗಡೆ ಅದಕ್ಕೆ ಹೋಗ್ಲಿಲ್ಲ. ಅಲ್ಲಿ ತ್ರಾಸ್ ಮಾಡ್ಕೊಳ್ಳೋದಿಲ್ಲ, ಅರೌಂಡ್ 500 ಸ್ಟೆಪ್ಸ್ ಇರ್ಬೇಕೇನೋ. ಸೊ ಸ್ವಲ್ಪ ತ್ರಾಸ ಆಗ್ಬಿಡುತ್ತೆ. 1000 ಸ್ಟೆಪ್ಸ್ ಮತ್ತು ಕೆಳಗೇನು ಇಳಿದು ಬಿಡ್ಬೋದು. ಈಗ ಆಲ್ರೆಡಿ ಬಿಸಿಲು ಜೋರಾಗಿದೆ. ಆಮೇಲೆ ಮತ್ತೆ ಹತ್ಕೊಳ್ಳೋದಲ್ಲ, ಇನ್ನೂ 2-3 ಬೇರೆ ಸ್ಪಾಟ್ಗಳು ಇದು ಮಾಡಬೇಕು. ಇಲ್ಲಿ ಜಾಗಗಳು ಹತ್ತಿಳತಿಗೆ ಇದಾಗ್ತಿದೆ. ಸೊ ನೆಕ್ಸ್ಟ್ ಏಂಜಲ್ಸ್ ಬೀಚಿಗೆ ಹೊಂಟಿವಿ. ನೋಡೋಣ ಬರ್ರಿ ಅಲ್ಲಿ ಹೆಂಗದ. ಸೊ ಕೆಲಿಂಕಿಂಗ್ ಟಿರೆಕ್ಸ್ ಬೀಚ್ ನಮ್ಗೆ ನೋಡೋದು ಮುಗೀತು. ಸೊ ನಾವೀಗ ನೆಕ್ಸ್ಟ್ ಏಂಜಲ್ಸ್ ಬೀಚಿಗೆ ಹೊಂಟಿವಿ. ಸೊ ಗಾಡಿ ಮತ್ತೆ ತೊಗೊಂಡು ಆ್ಯಸ್ ಯೂಶ್ವಲ್ ಗಾಡಿ ತೊಗೊಂಡು ಹೊಂಟಿವಿ.